ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಲಾಂಗ್ ಗ್ಯಾಪಲ್ಲಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಫಂಕ್ಷನ್ಸ್ ಇತ್ತು, ಒಂದಲ್ಲ ಒಂದು 2-3 ಫಂಕ್ಷನ್ಸ್ಗಳಂತೂ ತುಂಬ ಇದೆ. ಸೊ ಅದಕ್ಕೆ ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಸ್ಯಾರಿನ ಪ್ಲೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಆರೆಂಜ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿರೋವಂಥ ಸ್ಯಾರಿ ಇದು. ಬ್ಲೌಸ್ ಡಿಸೈನು ಕೂಡ ಹಂಗೇ ತೋರಿಸ್ತಿದ್ದೀನಿ. ನಾನು ಇದು ಬಂದುಬಿಟ್ಟು ಮದುವೆ ಸ್ಯಾರಿ. ನಾನು ಇದನ್ನು ವೇರ್ ಮಾಡಿ 4 ಇಯರ್ಸ್ ಆಗಿತ್ತು. ಇದನ್ನು ಮತ್ತೆ ಇವಾಗ ವೇರ್ ಮಾಡ್ತಿದ್ದೀನಿ. ಮತ್ತು ಮದುವೆಗೆ ಇಲ್ಲ ಹೊಸ ಮನೆ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಹುಡುಗಿರ್ದು ಪ್ರಿಪ್ರೇಷನ್ ತುಂಬ ಇರುತ್ತೆ ಅಲ್ವಾ. ಈ ನೈಲ್ ಪಾಲಿಶ್ ಹಚ್ಚೋದ್ರಿಂದ ಹಿಡ್ದು ಪ್ರತಿಯೊಂದೂ ಇರುತ್ತೆ ಅಲ್ವಾ. ಸೊ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಸ್ಯಾರಿ ಆಗಿರ್ಬೋದು, ಹಾಕೊಂಡೋಗೋ ಜ್ಯುವೆಲರ್ಸ್ ಆಗಿರ್ಬೋದು, ನೈಲ್ ಪಾಲಿಶು ಪ್ರತಿಯೊಂದೂ. ನೈಲ್ ಪಾಲಿಶ್ ಹಚ್ಕೋಬೇಕಾದ್ರೆ ನಾನು ಅದನ್ನು ಆರೆಂಜ್ ಕಲರ್ ಅಂತ ತೊಗೊಂಡೆ, ಬಟ್ ಅದು ರೆಡ್ಡಿಶಲ್ಲಿ ಕಾಣಿಸ್ತಾ ಇತ್ತು. ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋದಲ್ಲಿ ಮಾತಾಡ್ತಿದ್ದೆ, ಬಟ್ ಅದು ವಾಯ್ಸ್ ಓವರ್ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ನಾನು ಕಟ್ ಮಾಡಿಬಿಟ್ಟು ವಾಯ್ಸ್ ಓವರೇ ಕೊಟ್ಟೆ. ಮತ್ತು ಬ್ಯಾಂಗಲ್ಸ್ ಕೂಡ ಒಂದು 3-4 ಸೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಹಾಕೊಂಡು ಹೋಗೋಣ ಅಂತ. ಮತ್ತು ನೆಕ್ಸ್ಟ್ ಡೇ ಅಂತಂದರೆ ಇದು ಬಂದುಬಿಟ್ಟು ಗೃಹ ಪ್ರವೇಶ ಇತ್ತು ನಮ್ಮ ಆಂಟಿ ಮನೆಯದು. ಸೊ ಅಲ್ಲಿಗೆ ಹೋಗಬೇಕಿತ್ತು. ಅದ್ರ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿದ್ದೀನಿ. ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು. ಸೊ ಅವ್ರದ್ದೆಲ್ಲ ದೊಡ್ಡಮ್ಮ, ಆಂಟಿ, ಅಜ್ಜಿ, ಚಿಕ್ಕಮ್ಮ, ಅಕ್ಕ, ಅತ್ತೆ ಇವರೆಲ್ಲರೂ ಇದ್ದರು. ಸೊ ಅವ್ರದ್ದೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ನ ತಗೊಂಡು ಹಂಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಿದ್ದೀನಿ. ಸೊ ತುಂಬ ಚೆನ್ನಾಗಾಯಿತು ಗೃಹ ಪ್ರವೇಶ ಫಂಕ್ಷನ್ನು ಕೂಡ. ಎಲ್ಲ ಚೆನ್ನಾಗಿತ್ತು. ಊಟ ಆಗಿರ್ಬೋದು, ತಿಂಡಿ ಪ್ರತಿಯೊಂದೂ ಚೆನ್ನಾಗಿತ್ತು. ಇವಾಗ ಇವ್ರು ನೋಡ್ತಿದ್ದೀರಲ್ಲ, ಇವ್ರು ಬಂದ್ಬಿಟ್ಟು ನಮ್ಮ ಆಂಟಿ. ಸೊ ಇವ್ರ ಮನೆಯದೇ ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗಿದ್ವಿ. ಚೆನ್ನಾಗಾಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನಿನ್ನೆ 2 ಫಂಕ್ಷನ್ ಇತ್ತು. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಂದ. ಇವಾಗ ಫಂಕ್ಷನ್ಸ್ ಐತೆ ಅಂತ ಡೈಲಿ ತಲೆಗೆ ಸ್ನಾನ ಮಾಡಿ ಸ್ವಲ್ಪ ತಲೆ ಎಲ್ಲ ಒಂಥರ ಟಯರ್ಡ್ ಆದಂಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಪೇನ್ ಅಂತ ಅನಿಸ್ತಿದೆ. ಸ್ವಲ್ಪ ಇವಾಗ ಎಣ್ಣೆ ಎಲ್ಲ ಹಚ್ಚಿ ನೀಟಾಗಿ ಮಸಾಜ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ನೆನ್ನೆನೇ ವಿಡಿಯೋನ ಎಂಡ್ ಮಾಡಿದೆ, ಆದರೆ ಅಷ್ಟು ಕರೆಕ್ಟಾಗಿ ಪ್ರಾಪರಾಗಿ ವಿಡಿಯೋಸ್ನ ಮಾಡ್ಕೊಂಡಿರಲಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿ ತಗೊಂಡಿದ್ದೆ. ಸೊ ಇವಾಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನು ನಿನ್ನೆ ವಿಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಇವಾಗ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ತುಂಬ ಸ್ನಾನ ಮಾಡಿಬಿಟ್ಟಿದ್ದೆ ಅಲ್ವಾ, ತಲೆಯೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಆಯಿಲ್ ಎಲ್ಲ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಳೋಣ ಅಂತ ಮಸಾಜ್ ಮಾಡ್ತಿದ್ದೀನಿ. ಸ್ವಲ್ಪ ಮಸಾಜ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಓಕೆ ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ ಅಂತ ಅದನ್ನು ಟ್ರೈ ಮಾಡ್ತಿದ್ದೆ. ಇವಾಗ ನಾನು ನಿಮಗೆ ಒಂದು ಬಾಟಲ್ನ ತೋರಿಸ್ತಿದ್ದೀನಿ ಅಲ್ವಾ. ಸೊ ಅಲ್ಲಿಗೆ ಅಂದರೆ ನಾನು ಮನೇಲಿ ಮಾಡಿರೋ ಅಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಸ್ವಲ್ಪ ತಲೆ ಬುಡಕ್ಕೆ ಎಲ್ಲ ಎಣ್ಣೆ ಹೋಗಲಿ ಅಂತ ಅದನ್ನು ಯೂಸ್ ಮಾಡ್ತಿದ್ದೀನಿ. ಅದನ್ನು ಕೂದಲನ್ನ ಅರ್ಧ ಭಾಗ ಈ ಥರ ಫ್ಲಿಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಎಲ್ಲ ನೀಟಾಗಿ ಹಚ್ಕೋತಾ ಬಂದರೆ ಅದು ಬುಡಕ್ಕೆಲ್ಲ ಹೋಗುತ್ತೆ. ಸ್ವಲ್ಪ ಹಚ್ಚಾದ್ಮೇಲೆ ಕೈಯಲ್ಲಿ ನೀಟಾಗಿ ಸ್ವಲ್ಪ ಜಸ್ಟ್ ಹಿಂಗೆ ಮಸಾಜ್ ಮಾಡಿದ್ರೆ ಸಾಕು. ಅದೇ ತಲೆ ಬುಡಕ್ಕೆ ಮತ್ತು ಕೂದಲಿಗೆಲ್ಲ ಎಣ್ಣೆ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಇವಾಗ ಎಣ್ಣೆ ಎಲ್ಲ ನೀಟಾಗಿ ಹಚ್ಕೊಂಡಾದ್ಮೇಲೆ ಕೂದಲಿಗೆ ತಲೆ ಬುಡಕ್ಕೆಲ್ಲ ಸ್ವಲ್ಪ ಕೈಯಲ್ಲೇ ಹಿಂಗೆ ಮಸಾಜ್ ಮಾಡಿದ್ರೆ ಸ್ವಲ್ಪ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಎಣ್ಣೆ ಎಲ್ಲ ಹಚ್ಚಾಯಿತು, ಸ್ವಲ್ಪ ಮಸಾಜ್ ಕೂಡ ಮಾಡ್ಕೊಂಡಾಯಿತು. ಇವಾಗ ಕೂಮ್ ಮಾಡ್ಕೋತಾ ಇದ್ದೀನಿ ಕೂದಲನ್ನ. ಸೊ ಈ ಥರ ನುಳಿದ್ಬಿಟ್ಟು ಕೂದಲನ್ನ ಕೆಳಗಡೆಯಿಂದ ಈ ಥರ ಸಿಕ್ಕಲನ್ನ ಬಿಡಿಸ್ಕೊಂಡು ಹೋದರೆ ಜಾಸ್ತಿ ಸಿಕ್ಕಲು ತಲೆಯೆಲ್ಲ ನೋವು ಅಂತ ಅನ್ಸೋಕ್ಕೋಗಲ್ಲ. ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಈ ಥರ ನೀಟಾಗಿ ಬರುತ್ತೆ. ನಂದು ಕೂಡ ಸಿಕ್ಕಾಬಟ್ಟೆ ಕೂದಲು ಉದುರುತ್ತಾ ಇದೆ.
ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಅದು ನಾರ್ಮಲ್ ಅಲ್ವಾ. ಬೇಸಿಕಾಗಿ ಸಿಕ್ಕಾಪಟ್ಟೆ ಉದುರುತ್ತೆ ಅಂತಂದರೆ ಏನಾದ್ರು ಒಂದು ಟ್ರೈ ಮಾಡ್ಬೋದು. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಕಮ್ಮಿ ಮಾಡ್ಕೊಳ್ಳೋಣ ಅಂತ. ಸೊ ಫೈನಲಿ ಕೂದಲು ಸಿಕ್ಕೆಲ್ಲ ತೆಗೆದು ನೀಟಾಗಿ ಎಲ್ಲನೂ ಬಾಚಿಕೊಂಡು ಇವಾಗ ಜಸ್ಟ್ ಒಂದು ಕ್ಲಿಪ್ನ ನಾರ್ಮಲಾಗಿ ಹಾಕಿ ಈ ಥರ ಈ ಥರ ಸುತ್ಕೋತೀನಿ. ಸೊ ಆರಾಮಾಗಿರುತ್ತೆ. ಅಂದರೆ ಸ್ವಲ್ಪ ಟೈಟಾಗಿ ರಿಬ್ಬನ್ನೆಲ್ಲ ಹಾಕ್ಬಿಟ್ರೆ ತಲೆ ನೋವು ಬಂದಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಕ್ಲಿಪ್ಪನ್ನು ಆ್ಯಡ್ ಮಾಡಿ ಜಸ್ಟ್ ರೋಲ್ ಮಾಡಿ ಅದನ್ನು ಹಾಕೋತೀನಿ ಅಷ್ಟೇ. ಸ್ವಲ್ಪ ಓಕೆ, ಪರವಾಗಿಲ್ಲ, ಅಂದರೆ ಸ್ವಲ್ಪ ಟೈಟಾಗೂ ಇರುತ್ತೆ, ಸ್ಟ್ರೆಸ್ ಕಮ್ಮಿ ಕೂಡ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ಬಟ್ಟೆ ಎಲ್ಲ ವಾಶ್ಗೆ ಹಾಕಬೇಕಿತ್ತು. ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಮುಗಿಸಿ ಇವಾಗ ಬಟ್ಟೆನೆಲ್ಲ ಒಣಗ್ಸೋಕ್ಕೆ ತಗೊಂಡೋಗ್ಬೇಕಿತ್ತು. ಸೊ ಆ ಕೆಲಸನ ಮಾಡ್ಕೋತಾ ಇದ್ದೆ. ಇನ್ನು ಎಕ್ಸ್ಟ್ರಾ ಎಲ್ಲ ಕೆಲಸ, ಮನೆ ಕೆಲಸ ಏನೇನಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ. ಸೊ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಮಿಕ್ಕಿತ್ತು ಇನ್ನು. ಸೊ ಏನಾದರೂ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡೋದು ಕೂತ್ಕೊಂಡೆ. ಅಂದರೆ ಏನು ಜಾಸ್ತಿ ಸ್ಟಿಚಿಂಗ್ ಅಷ್ಟೊಂದು ನನಗೆ ಸರಿಯಾಗಿ ಗೊತ್ತಿಲ್ಲ, ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ಸೊ ಬೆಡ್ಶೀಟ್ ಒಂದಿತ್ತು, ಅಂದರೆ ಹಳೆ ಬೆಡ್ಶೀಟ್ನ ರೀಯೂಸ್ ಯಾವ ಥರ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಳೆ ಬೆಡ್ಶೀಟ್ ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಎಲ್ಲ ಹರಿದೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಅದು ಕೂತು ಒಂಥರ ಎಲೆ ಥರ ದಾರ ಎಲ್ಲ ಬಿಚ್ಕೋತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು ಹಳೆ ಸ್ಯಾರಿ ಕೂಡ ಇತ್ತು, ಅದನ್ನು ಎರಡನ್ನೂ ಜಾಯಿಂಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿಕೊಂಡೆ. ಅದನ್ನು ರೀಯೂಸ್ ಯಾವ ಥರ ಮಾಡ್ಕೋಬೋದು ಬಿಸಾಕ್ತೇನೆ ಅಂತ. ಸೊ ಅದನ್ನು ಮಾಡಿಟ್ಕೊಂಡು ಮತ್ತು ಒಂದು ಹೊಸ ಸ್ಯಾರಿ ಕೂಡ ಇತ್ತು, ಅದಕ್ಕೆ ಪಾಲ್ಸ್ ಎಲ್ಲ ತೊಗೊಬಂದಿದ್ದೆ, ಅದಕ್ಕೆ ಹಾಕಿರಲಿಲ್ಲ, ಹಂಗೇ ಕೂತ್ಕೊಂಡು ಸ್ಟಿಚ್ ಮಾಡ್ತಿದ್ನಲ್ಲ. ಸೊ ಇದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿಗೆ ಪಾಲ್ಸು ಕೂಡ ಹಾಕಿ ಮುಗಿಸ್ಕೊಂಡೆ. ಇವಾಗ ನೋಡ್ತಾ ಇರ್ಬೋದು ನೀವು, ಇದು ಒಂದು ಸೋಫಾ ಇತ್ತು, ಅಂದರೆ ನಿಮ್ಮ ಮನೇಲಿ ಏನಾದರೂ ಸೋಫಾ ಇದ್ದು ಬೆಡ್ಶೀಟ್ ಈ ಥರ ಹಾಳಾಗಿಬಿಟ್ಟಿದೆ, ಅದನ್ನು ಮತ್ತೆ ಏನು ಮಾಡೋದು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಯೂಸ್ ಆಗುತ್ತೆ. ಇದು ಟೇಬಲ್ಗಳಿಗೂ ಕೂಡ ಹಾಕಿ ಇಟ್ಕೋಬೋದು. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಇವಾಗ ನೋಡ್ತಾ ಇರ್ಬೋದು ನೀವು, ಅದು ಸೆಂಟ್ರಲ್ಲಿ ಸ್ವಲ್ಪ ಹಾಳಾಗಿಬಿಟ್ಟಿತ್ತು ಬೆಡ್ಶೀಟು. ಸೊ ನಾನು ಅದನ್ನು ಸೆಂಟ್ರಿಗೆ ಕಟ್ ಮಾಡಿ ಸ್ಯಾರಿ ಕೂಡ ಸೇಮ್ ಸೈಜ್ ಅಳತೆ ಎರಡೂ ತೊಗೊಂಡು ಎರಡಕ್ಕೂ ಸ್ಟಿಚ್ ಮಾಡಿಕೊಂಡು ಇವಾಗ ಅಟ್ಯಾಚ್ ಮಾಡಿ ಈ ಥರ ಹಾಕಿದ್ದೀನಿ ಸೋಫಾ ಸೆಟ್ಗೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ, ವೇಸ್ಟ್ ಅಂತೂ ಆಗಲ್ಲ. ಅದು ಸ್ವಲ್ಪ ದಾರ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ಹಾಳಾಗ್ಬಿಟ್ಟಿತ್ತಲ್ವ, ಅದೇನು ಅಷ್ಟು ಕರೆಕ್ಟಾಗಿ ಕಾಣಿಸೋದು ಇಲ್ಲ. ಸ್ವಲ್ಪ ಬೆಡ್ಶೀಟು ಮಂದವಾಗೂ ಇರುತ್ತೆ ಮತ್ತು ಹಾಳಾಗೋದು ಕೂಡ ಇಲ್ಲ, ನಿಧಾನಕ್ಕೆ ವಾಶ್ ಮಾಡ್ಕೋಬೋದು ಅಂತ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ ಸ್ಯಾರಿನ ನಾನು ಹಿಂದ್ಗಡೆ ಸ್ಟಿಚ್ ಮಾಡಿದ್ದೀನಿ, ಅಂದರೆ ಬೆಡ್ಶೀಟ್ ಹಿಂದ್ಗಡೆಗೆ. ಸೊ ಈ ಥರನೂ ಕೂಡ ಹಾಕೋಬೋದು. ಅಂದರೆ ಚೆನ್ನಾಗಿರೋ ಸ್ಯಾರೀಸ್ ಇದ್ದರೆ, ಅಂದರೆ ಯೂಸ್ ಮಾಡಿದ್ರೆ ಚೆನ್ನಾಗಿರೋ ಸ್ಯಾರಿ ಇದ್ದರೆ ನೀವು ಈ ಥರ ಯೂಸ್ ಮಾಡ್ಕೋಬೋದು. ಡಬಲ್ಸ್ ಇದರಲ್ಲಿ ಆ ಕಡೆ ಕೂಡ ಹಾಕೋಬೋದು, ಈ ಕಡೆನೂ ಕೂಡ ಹಾಕೋಬೋದು. ಇದು ಓಕೆ ಅಲ್ಲಿತ್ತು, ನಾನು ಜಸ್ಟ್ ನಿಮಗೆ ತೋರಿಸೋಣ ಅಂತ ಅದನ್ನು ಹಾಕಿ ತೋರಿಸ್ದೆ ಅಷ್ಟೇ. ಸೊ ಇವಾಗ ಹೂವಿನ ಕಟ್ಟಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿದೆ, ಪಿಂಕಿಶ್ ಕಲರಲ್ಲಿ ಹೂ ಬಿಟ್ಟಿದೆ ಇದು. ಸೊ ಇದನ್ನೆಲ್ಲ ನಮ್ಮಮ್ಮ ಕಟ್ಟಿ ಇಟ್ಟಿತ್ತು. ಸೊ ಅದನ್ನು ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇದನ್ನು ಕಟ್ಟಿದ್ದಾರೆ, ಯಾವ ಥರ ಕಾಣಿಸುತ್ತೆ ಅಂದರೆ ಇನ್ ಡೀಟೇಲಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಜಸ್ಟ್ ಇದು ಇಷ್ಟ ಆಗಬಹುದು ನಿಮಗೆ. ಈ ಥರ ಹೂ ಇದನ್ನು ಮುಡಿಯೋದಕ್ಕೆ ಇಲ್ಲ ದೇವ್ರ ಪೂಜೆಗೆ ಈ ಥರ ಕಟ್ಟಿ ಮುಡಿಸ್ಬೋದು ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಂಗೇ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಇನ್ ಡೀಟೇಲಾಗಿ ಯಾವ ಥರ ಕಟ್ಟಿದ್ದಾರೆ, ಯಾವ ಥರ ಇದೆ ಹೂವು, ಯಾವುದು ಇದು ಅಂತ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.